ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಒಂದು ನ್ಯಾಚುರಲ್ ವ್ಲಾಗ್ ಆಗಿರುತ್ತೆ. ಯಾವುದೇ ಥರದ ಫಿಲ್ಟರ್ ಆಗಲಿ ಎಡಿಟ್ ಆಗಲಿ ಯಾವುದೂ ಇಲ್ಲ. ಹೆಂಗಿದೆಯೋ ನ್ಯಾಚುರಲ್ ಆಗಿ ಹಂಗೆ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತು ಭಾನುವಾರ ಎಲ್ಲರ ಮನೇಲೂ ಸ್ಪೆಷಲ್. ಸೊ ನಮ್ಮ ಮನೇಲೂ ಸ್ಪೆಷಲ್ ಮಾಡೋಣ ಅಂತ ಹೇಳಿ ಆಂಟಿ ಕೋಳಿ ಹಾಕ್ಸೋಣ ಅಂತ ಅಂದ್ಬಿಟ್ಟು ಚಿಕನ್ ತೊಗೊಬರೋಕ್ಕೆ ಅಂತ ಅಂಗಡಿಗೆ ಬಂದಿದ್ವಿ. ಇವತ್ತು ನಾನು ಎಲ್ಲಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ಮೈಸೂರಿನಿಂದ. ಆಂಟಿ ಮನೆಗೆ ಮೈಸೂರು ವೆಕೇಷನ್ಗೆ ಅಂತ ಬಂದಿದ್ದೆ. ಚಿಕನ್ ತೊಗೊಂಡು ನಾನು ಮನೆಗೆ ಹೋಗ್ತಾ ಇದ್ದೀನಿ. ಆಂಟಿ ಕೊತ್ತಂಬರಿ ಸೊಪ್ಪು ತೊಗೊಬರ್ತೀನಿ ಅಂತ ಹೋದರು. ನಮ್ಮ ಆಂಟಿ ಮನೆಗೆ ಬರಬೇಕು ಅಂದರೆ ಎಲ್ಲೆಲ್ಲೋ ಸಂಧಿ ಎಲ್ಲ ನುಕ್ಕೊಂಬರ್ಬೇಕು. ಅಲ್ಲಿ ಮನೆ ಹುಡುಕಿದ್ದಾರೆ. ಆ್ಯಕ್ಚುಲಿ ಅವ್ರಿಗೆ ಆಫೀಸ್ಗೆ ಹತ್ರ ಆಗೋ ಥರ ಮನೆ ಮಾಡ್ಕೊಂಡಿದ್ದಾರೆ. ಅವ್ರು ವರ್ಕ್ ಮಾಡೋದು KSOನಲ್ಲಿ, ಅದಕ್ಕೆ ಹತ್ರ ಆಗೋಂಗೆ. ಆಮೇಲೆ ಅವ್ರು ಇರೋದೇ ಒಬ್ಬರು ಅಲ್ವಾ, ಒಬ್ರಿಗೆ ಸಾಕು ಅಂತ ಹೇಳಿ ಚಿಕ್ಕದಾಗಿ ಒಂದು ಮನೆ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಕ್ಯೂಟ್ ಆಗಿದೆ, ಸಿಂಪಲ್ ಆಗೂ ಸಹ ಇದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಮನೆ. ಫಸ್ಟ್ ಅವ್ರು ಇದ್ರಲ್ಲ ಮನೆ, ಅದನ್ನು ಇದ್ರಲ್ಲಿ ಸ್ವಲ್ಪ ಚಿಕ್ಕ ಇತ್ತು, ಬಟ್ ಇದು ಚೆನ್ನಾಗಿದೆ. ಇಲ್ಲಿ ಇದೇನು ಗುಣ? ಇದೇನು ಗುಣ? ಇದಕ್ಕೆಲ್ಲ ಗೊತ್ತು. ಏನು ಗುಣ? ಚಿಚ್ಚಿ ಅಂತೆ, ಎಲ್ಲ ಗೊತ್ತು ಇದಕ್ಕೆ. ಚಿಚ್ಚಿ ತಕೊ ಬಂದೈತಲ್ಲ, ತಿಂತೀಯ ಚಿಚ್ಚಿ? ತಿಂತೀಯಾ? ಹೆಂಗ್ ತಿಂತೀಯ ತೋರ್ಸು. ತೋರ್ಸಲ್ವಾ ಹೆಂಗ್ ತಿಂತೀಯ? ಹೆಂಗ್ ತಿಂತೀಯ ತೋರ್ಸು. ಜ್ಯೂಸ್. ಹಾ ಛತ್ರಿ ಇದು. ಗುಣ ಚಡ್ಡಿನೇ ಹಾಕಿಲ್ಲ ಅಲ್ಲ, ಖುಷಿ ಚಡ್ಡಿನೇ ಹಾಕಿಲ್ಲ. ಖುಷಿ ಚಡ್ಡಿನೇ ಹಾಕಿಲ್ಲ. ಓ ಇವಳು ನೋಡು, ಅವಳು ಚಡ್ಡಿ ಹಾಕಿಲ್ಲ ಅಂದ್ರೆ ಶೇಮ್ ಮಾಡ್ತಾರಂತ. ನೀನ್ ಹಾಕಿದ್ಯಾ ಗುಣ? ತೂ ಫೈನಲಿ ನನ್ನ ಡ್ಯೂಟಿ ಶುರು ಆಯಿತು. ನಾನು ಮೈಸೂರಿಗೆ ಬರಲಿ ಅಥವಾ ಊರಿಗೆ ಹೋಗಲಿ ಅಥವಾ ನಮ್ಮ ಮನೇಲೇ ಇರಲಿ, ಬಿರಿಯಾನಿ ಮಾಡಬೇಕು ಅಂದರೆ ನನ್ನೇ ಬಿಟ್ಬಿಡ್ತಾರೆ. ಬಿಕಾಸ್ ಬಿರಿಯಾನಿ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿ. ಸೊ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೆ. ಆಂಟಿ ಎಲ್ಲನೂ ರೆಡಿ ಮಾಡ್ಕೊಡ್ತಾಯಿದ್ರು ಬಿರಿಯಾನಿ ಮಾಡಲಿಕ್ಕೆ ಅಂತ ಹೇಳಿ. ಸ್ಪೆಷಲ್ ಏನೂ ಇಲ್ಲ, ಸಂಡೇ ಸ್ಪೆಷಲ್ ಎಲ್ರಿಗೂ ಗೊತ್ತಲ್ಲ. ಹಂಗೆ ಸುಮ್ಮನೆ ಸಿಂಪಲ್ಲಾಗಿ ಒಂದು ಬಿರಿಯಾನಿ ಮಾಡಿಕೊಂಡು ಸೈಡ್ಗೆ ಒಂದು ಗ್ರೇವಿ ಮಾಡ್ಕೊಳ್ಳೋಣ, ಚಿಕನ್ ಗ್ರೇವಿ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಆ್ಯಂಡ್ ನನಗೆ ಲೆಗ್ ಪೀಸ್ ಅಂದರೆ ತುಂಬಾ ಇಷ್ಟ. ಸೊ ಸ್ವಲ್ಪ ಲೆಗ್ ಪೀಸ್ ಜಾಸ್ತಿನೇ ಹಾಕಿಸ್ಕೊಂಡು ಬಂದಿದ್ವಿ. ಪಾಪು ಮಲ್ಕೊಳ್ತಾ ಇತ್ತು, ಅದಕ್ಕೆ ಅಮ್ಮ ಮಲಗಿಸ್ತಾ ಇದ್ರು. ಖುಷಿ ಏನೋ ಬರ್ಕೊಂಡು ಕೂತಿದ್ಲು. ಆಂಟಿ ಬಿರಿಯಾನಿಗೆ ಏನೇನು ಬೇಕೋ ಅದೆಲ್ಲನೂ ರೆಡಿ ಮಾಡಿ ಕೊಡ್ತಿದ್ರು. ಎಲ್ಲನೂ ರೆಡಿ ಆಗಿಬಿಟ್ರೆ ಅಂದರೆ ರೆಡಿ ಮಾಡ್ಕೊಳ್ಳೋದೇ ಕಷ್ಟ. ರೆಡಿ ಆಗಿದ ತಕ್ಷಣ ಇಮಿಡಿಯೇಟ್ ಎಷ್ಟು ಬೇಗ ಆಗಿಬಿಡುತ್ತೆ ಅಲ್ವಾ ಅಡುಗೆ. ಆ್ಯಂಡ್ ನಿಮ್ಮ ಮನೇಲಿ ಇವತ್ತು ಸಂಡೇ ಸ್ಪೆಷಲ್ ಏನು ಮಾಡಿದ್ರಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ವೆಜ್ ಆಗಿದ್ದರೆ ಬೇಡ, ನಾನ್ ವೆಜ್ ಆಗಿದ್ದರೆ ಏನು ರೆಸಿಪಿ ಮಾಡ್ಕೊಂಡಿದ್ರಿ ಅಂತ ಕಮೆಂಟ್ ಮಾಡಿ. ಅದೇ ಬಿರಿಯಾನಿ ಪೌಡರ್ ತಗೋಬೇಕು ಅಂತ ಅಂದ್ವಲ್ಲ, ಬಿರಿಯಾನಿ ಪ್ಯಾಕ್ ಒಂದು ತಗೊಳ್ಳೋದಂತ. ಅಷ್ಟು ಚೆನ್ನಾಗಾಗಿಲ್ಲ. ಚೆನ್ನಾಯ್ತಾ? ಚೆನ್ನಾಯ್ತು ಆಂಟಿ. ಬಿರಿಯಾನಿ ಥರ ನನ್ನ ಇಷ್ಟ. ಏನೇ ಗ್ರೇವಿಲೇ ತಿನ್ಕೋಬೋದು ನೈಟು ಊಟ. ಯಾರು ಖುಷಿ ಅದು? ಪಾಪು ಚೆನ್ನಾಗಿ ಒಂದು ನಿದ್ದೆ ಮಾಡಿದ್ಲು. ಖುಷಿ ಚೆನ್ನಾಗಿ ಹೊಟ್ಟೆ ತುಂಬ ಊಟ ತಿಂದ್ಲು. ಚೆನ್ನಾಗಿ ಇವಾಗ ಮೈ ಮೇಲೆ ದೇವ್ರು ಬಂದಿರ್ತಾರ, ಇಬ್ರು ಕುಣಿತಾವ್ರೆ. ನೋಡು ಖುಷಿ, ನಿಮ್ ಸ್ಕೂಲಲ್ಲಿ ಡ್ಯಾನ್ಸ್ ಹಂಗ ಹೇಳ್ಕೊಟ್ಟಿರೋದು? ಹಿಂಗೆ ಖುಷಿ ಬಂದ ದೇವ್ರು ಬಂದಾಗ್ರಂಗೆ ಅಲ್ಲಿ ಹೆಂಗಾಡ್ತಾವಳೆ? ಏಹೇ ಅಕ್ಕ ಆಯ್ತು, ಸುಮ್ಮನೆ ಅಕ್ಕ. ಅಕ್ಕ ಅಕ್ಕ ಆಯ್ತಾಯ್ತು ಆಯ್ತಾಯ್ತು. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.